ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವಸಂತಗಳನ್ನು ಪೂರೈಸಿ ಶತಾಬ್ದಿಯನ್ನು ಆಚರಣೆ ಮಾಡಿಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಮಾತೃಭೂಮಿ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಪುನರುತ್ಥಾನದ ಉದಾತ್ತ ಚಿಂತನೆಗಳೊಂದಿಗೆ ಹಿಂದೂ ಸಮಾಜವನ್ನು ಪ್ರೇರೇಪಿಸುವ ಉದ್ದೇಶಗಳ ಹಿನ್ನೆಲೆಯಲ್ಲಿ ಫೆಬ್ರವರಿ 7ರಂದು ನಗರದಲ್ಲಿ ಬೃಹತ್ ಹಿಂದೂ ಸಂಗಮವನ್ನು ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ನಗರಾಧ್ಯಕ್ಷ ಕಾಕೇರ ಕವನ್ ಮಾತನಾಡಿ, ಸೂಚಿತ ದಿನದಂದು ಮಧ್ಯಾಹ್ನ 2 ಗಂಟೆಗೆ ನಗರದ 4 ವಿಭಾಗಗಳಿಂದ ಶೋಭಾಯಾತ್ರೆ ಆರಂಭಗೊಂಡು ನಗರದ ಚೌಕ್ನಲ್ಲಿ ಸಮಾವೇಶಗೊಂಡು ಮುಖ್ಯ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಹಿಂದೂ ಸಂಗಮ ಸಮಾವೇಶ ನಡೆಯಲಿದೆ. ಶೋಭಾಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚಿನ ಹಿಂದೂ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ 100 ಇಯರ್ಸ್ ನಮ್ಮ ಅಖಂಡ ಭಾರತದ 100 ಇಯರ್ಸ್ ಸೆಲೆಬ್ರೇಷನ್ಸ್ಗೆ ಇದು ನಮ್ಮ ಹಿಂದೂ ಜನರನ್ನು ಸೇರಿಸಿ ಒಂದು ಶೋಭಾಯಾತ್ರೆ ಮಡಿಕೇರಿಯಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು ನಾವು ನಿಶ್ಚಯಿಸಿದ್ದೇವೆ. ನಾವು ಈ ಮಡಿಕೇರಿಯನ್ನು 4 ವಿಭಾಗವಾಗಿ ಮಾಡಿದ್ದೀವಿ. 4 ವಿಭಾಗದವರು ಎಲ್ಲರೂ ಅವರವರ ಕ್ಷೇತ್ರದಲ್ಲಿ, ಏಕೆಂದರೆ ಒಂದು ಮ್ಯಾನ್ಸ್ ಕಂಪೌಂಡ್ ಟೆಂಪಲ್ ಮತ್ತೆ ಅದೊಂದು ಭಾಗ, ಮತ್ತೆ ಈ ಕಡೆ ಮೈತ್ರಿ ಹಾಲ್ ಮತ್ತೆ ಡಿಬೇಟ್ ಸೆಕ್ಷನ್ ಅದೊಂದು ಭಾಗ, ಮಾಧವಪೇಟೆ ಇನ್ನೊಂದು ಭಾಗ, ಮತ್ತೆ ನಮ್ಮ ಸುದರ್ಶನದಿಂದ 4 ಜಾಗದಲ್ಲಿ ಒಂದು 2 ಗಂಟೆಗೆ ನಾವು ಒಂದು ಸಭಾ ಕಾರ್ಯಕ್ರಮ ಮಾಡಿ ಅಲ್ಲಿಂದ ನಾವು ಎಲ್ಲರೂ ಈ ಸಂಗಮಕ್ಕೆ ನಾವು ಚೌಕ್ ಅಥವಾ ಮಡಿಕೇರಿ ಪ್ರೈವೇಟ್ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಅಲ್ಲಿಂದ ಒಂದು ಶೋಭಾ ಮೆರವಣಿಗೆಯಾಗಿ ನಾವು ಗಾಂಧಿ ಮಂಟಪದಲ್ಲಿ ಒಂದು ಪ್ರಾಸ್ತಾವಿಕ ಸಂಗಮ ಆಗಿ ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಗೆ ಸೇರಿದಂತಹ ಸುಮಾರು ನೃತ್ಯ, ಕುಣಿತ ಇದೆಲ್ಲ ಹಾಕೊಂಡು ಒಂದು ಶೋಭಾಯಾತ್ರೆಯಲ್ಲಿ ಮಾಡುವಂಥ ಪ್ರಕಾರ ಒಂದು ಹಿಂದೂ ನಾವೆಲ್ಲ ಸೇರಿ ಒಟ್ಟುಗೂಡಿ ಒಂದು ನಾವು ಇದ್ದೀವಿ, ನಾವು ಸಮೇತ ನಾವು ಒಗ್ಗಟ್ಟಾಗಿದ್ದೀವಿ ತೋರಿಸಲಿಕ್ಕೆ ಆಗಿ ಒಂದು ಶೋಭಾಯಾತ್ರೆಯನ್ನು ನಾವು ಇಟ್ಕೊಳ್ಳಿಕ್ಕೆ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೆ ನಮ್ಮ ಈ ಮಡಿಕೇರಿ ವಿಭಾಗದಲ್ಲಿ 4 ಡಿವಿಷನ್ಸ್ ಮಾಡಿದ್ದೀವಿ. ಆ ಡಿವಿಷನ್ಸ್ ಪದಾಧಿಕಾರಿಗಳಿದ್ದಾರೆ, ಅವರು ಸಮೇತ ನಿಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಅವರು ಇರ್ತಾರೆ. ನೀವು ಅದರ ಬಗ್ಗೆ ಸಮೇತ ನಾವು ನನ್ನ ಕೇಳ್ಬೋದು, ಅದರ ವಿಷಯ ನಾವು ಹೇಳ್ತೀವಿ. ಜಿಲ್ಲೆಯಾದ್ಯಂತ 100ಕ್ಕೂ ಹೆಚ್ಚಿನ ಸಂಗಮ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಜಿಲ್ಲಾ ಸಂಯೋಜಕರಾದ KK ದಿನೇಶ್ ಕುಮಾರ್ ಮಾತನಾಡಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಫೆಬ್ರವರಿ 20ರವರೆಗೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯನ್ನು ಒಳಗೊಂಡಂತೆ 100ಕ್ಕೂ ಹೆಚ್ಚಿನ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೆಯಲಿದೆ. ಈಗಾಗಲೇ 30ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆದಿರುವುದಾಗಿ ತಿಳಿಸಿದರು. ನಗರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ಹಿನ್ನೆಲೆ ಅಶ್ವಿನಿ, ಅಭಿಮನ್ಯು, ಸಮರ್ಥ ಮತ್ತು ಛತ್ರಪತಿ ಎನ್ನುವ 4 ವಿಭಾಗಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ವಿಭಾಗದಿಂದ ಮಧ್ಯಾಹ್ನ 2 ಗಂಟೆಗೆ ಅವರ ವ್ಯಾಪ್ತಿಗೆ ಸೀಮಿತವಾಗಿ ಸಣ್ಣ ಭೌತಿಕ ಸಭಾ ಕಾರ್ಯಕ್ರಮ, 3 ಗಂಟೆಗೆ ಶೋಭಾಯಾತ್ರೆ ಆರಂಭಗೊಂಡು ನಗರದ ಚೌಕ್ ಬಳಿ 4 ಗಂಟೆಗೆ ಸಮಾವೇಶಗೊಳ್ಳಲಿದೆ. ಬಳಿಕ 4 ವಿಭಾಗಗಳ ಹಿಂದೂ ಬಾಂಧವರು ಸ್ತಬ್ಧಚಿತ್ರ ಕಲಾ ತಂಡಗಳನ್ನು ಒಳಗೊಂಡ ಬೃಹತ್ ಶೋಭಾಯಾತ್ರೆ ನಗರದ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಸಂಜೆ 5 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಅದಾದ್ಮೇಲೆ ಆಯಾ ಭಾಗದಿಂದ 4 ಮೆರವಣಿಗೆಗಳು ಶೋಭಾಯಾತ್ರೆ ಚೌಕಿಗೆ ಬರುತ್ತೆ. ಚೌಕಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಈ 4 ಶೋಭಾಯಾತ್ರೆಗಳು 4 ದಿಕ್ಕಿನಿಂದ ಒಂದೇ ಸಮಯಕ್ಕೆ ಬರುತ್ತೆ. 3 ಗಂಟೆಗೆ ಆಯಾ ಕೇಂದ್ರದಿಂದ ಹೊರಟ ಶೋಭಾಯಾತ್ರೆ 4 ಗಂಟೆಗೆ ಸರಿಯಾಗಿ ನಾವು ಚೌಕಿಗೆ ತಲುಪಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೇವೆ, ತಲುಪ್ತೇವೆ. ಸೊ 4 ಗಂಟೆಗೆ ಅಲ್ಲಿಂದ ಈ 4 ಮೆರವಣಿಗೆಗಳು ಒಟ್ಟಿಗೆ ನಮ್ಮ ಟೌನ್ ಹಾಲ್ ಮುಂಭಾಗಕ್ಕಾಗಿ ಗಾಂಧಿ ಮೈದಾನಕ್ಕೆ ಸೇರುವಂಥದ್ದು ನಮ್ಮದು ಯೋಜನೆ ಇದೆ. ಅಲ್ಲಿ ಈ ಕಾರ್ಯಕ್ರಮದ ಒಂದು ಬೃಹತ್ ಸಭಾ ಕಾರ್ಯಕ್ರಮ ಗಾಂಧಿ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಅಲ್ಲಿ ಕಾರ್ಯಕ್ರಮದ ಮೊದಲನೇ ಪಾರ್ಟ್ನಲ್ಲಿ
ಇವರಿಂದ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ದೇಶಭಕ್ತಿ ಗೀತೆಗಳ ಒಂದು ಗಾಯನ ಕಾರ್ಯಕ್ರಮ ಇರ್ತದೆ. ಸೊ ಅದಾದ ನಂತರ ಅಲ್ಲಿ ಒಂದು ಬೃಹತ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಮೆರವಣಿಗೆಯಲ್ಲಿ ಹೋದ ಎಲ್ಲ ಸಾರ್ವಜನಿಕರು, ಹಿಂದೂ ಬಾಂಧವರು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಸೊ ಇದಿಷ್ಟು ಒಂದು ನಮಗೆ ಒಟ್ಟು ಕಲ್ಪನೆ. ನಮ್ದು 4 ವಸತಿಯಲ್ಲಿ 4 ಕಾರ್ಯಕ್ರಮಗಳು ಆಯಾ ಭಾಗದಲ್ಲಿ ಅವರೇ ಆಯೋಜನೆ ಮಾಡಿರುವಂಥದ್ದು. ಅವರ ಶೋಭಾಯಾತ್ರೆ ಅಥವಾ ಸಭಾ ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟಾಗೆ ಆಯಾ ವಸತಿ. ಛತ್ರಪತಿ ವಸತಿಗೆ ಕನ್ನಡ ಬಾಣೆ ಈಗಾಗಲೇ ಹೇಳಿದಾಗೆ ದೇಚೂರು, ರಾಘವೇಂದ್ರ ದೇವಸ್ಥಾನ, ಪುಟಾಣಿ ನಗರ, ಭಾಗಶಃ ನಮ್ಮ ಓಂಕಾರೇಶ್ವರ ದೇವಸ್ಥಾನ ಈ ಭಾಗ ಒಳಗೊಂಡಂತಹ ಒಂದು ನಮ್ಮ ವಸತಿಯಲ್ಲಿ ಸುಮಾರು 600ರಿಂದ 800 ಜನ ಸೇರುವ ಒಂದು ನಿರೀಕ್ಷೆಯಲ್ಲಿ ನಾವು ತಯಾರಿಯನ್ನು ನಡೆಸಿದ್ದೇವೆ. ನಮ್ಮದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸುಮಾರು 1 ಗಂಟೆಯಿಂದ ನಮ್ಮದು ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಾದ ನಂತರ 2 ಗಂಟೆಗೆ ಸರಿಯಾಗಿ ನಮ್ಮಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇರುತ್ತೆ, ಒಂದು ಬೌದ್ಧಿಕ ಇರುತ್ತೆ. ಸೊ ಆ ಬೌದ್ಧಿಕ ನಂತರ ನಾವು ಬಂದಂಥ ಎಲ್ಲ ಸಾರ್ವಜನಿಕರು ಮತ್ತು ಹಿಂದೂ ಬಾಂಧವರನ್ನ ಒಂದು ಮೆರವಣಿಗೆ ಮುಖಾಂತರ ಮೇಲಿನ ಗೌಡ ಸಮಾಜದಿಂದ ಪ್ರಾರಂಭ ಮಾಡ್ತೇವೆ. ಮೊದಲಿಗೆ ನಮ್ಮ ವಸತಿಯ ಹೆಸರನ್ನು ಹಿಡಿದಂಥ ಒಂದು ಬ್ಯಾನರ್ ಇರುತ್ತೆ. ಅದಾದ ನಂತರ ಕಳಸ ಹಿಡಿದಂಥ ಮಹಿಳೆಯರು ಮುಂದೆ ಸಾಗ್ತಾರೆ. ಅಭಿಮಾನಿ ವಿಭಾಗ, ಈ 4 ವಿಭಾಗಗಳಲ್ಲಿ ಮಡಿಕೇರಿಯ ಅಭಿಮಾನಿ ವಿಭಾಗ ವಸತಿ ಒಂದು. ಇದು ಭೌಗೋಳಿಕವಾಗಿ ತುಂಬಾ ಒಂದು ದೊಡ್ಡ ವಸತಿ ಅಂತಲೇ ಹೇಳ್ಬೋದು. ಈ ಒಂದು ವಸತಿಯಲ್ಲಿ ಇಂದಿರಾ ನಗರ, ಚಾಮುಂಡೇಶ್ವರಿ ನಗರ, ಜ್ಯೋತಿ ನಗರ, ರೇಸ್ಕೋರ್ಸ್ ರಸ್ತೆ, ಪ್ರಸನ್ನ ಗಣಪತಿ ದೇವಾಲಯ, ಗೌರಿ ಬೀದಿ, ಕೊಯ್ನೂರು ರಸ್ತೆ, ಕಾನ್ವೆಂಟ್ ಜಂಕ್ಷನ್, ಐಟಿ ಜಂಕ್ಷನ್, ವಿದ್ಯಾನಗರ ಇಷ್ಟು ಭಾಗಗಳು ನಮ್ಮ ವಸತಿಯಲ್ಲಿ ಸೇರಿಸುತ್ತದೆ. ನಮ್ಮ ಈ ಒಂದು ಆ ದಿನದ ಸಭಾ ಕಾರ್ಯಕ್ರಮ ಕಾನ್ವೆಂಟ್ ಬಳಿಯ ಆಟದ ಮೈದಾನದಲ್ಲಿ ನಾವೊಂದು ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸುಮಾರು ಮಾಧವಪೇಟೆ, ಗಣಪತಿ ಬೀದಿ, ದಾಸವಾಡ, ರಾಜೇಶ್ವರಿ ನಗರ, ತ್ಯಾಗರಾಜ ನಗರ ಮತ್ತು ಭಗವತಿ ನಗರ ಭಾಗಗಳು ಸೇರ್ತದೆ. ಇಲ್ಲಿ ನಾವು ಮಧ್ಯಾಹ್ನ 2 ಗಂಟೆಗೆ ಎಲ್ಲರೂ ನಿಶ್ಚಯಿಸಿದಂತೆ ಸಭಾ ಕಾರ್ಯಕ್ರಮವನ್ನು ಮುತ್ತಪ್ಪ ಟೆಂಪಲಲ್ಲಿ ಇಟ್ಕೊಂಡಿದ್ವಿ. ಮುತ್ತಪ್ಪ ಟೆಂಪಲಲ್ಲಿ ಒಂದು ಸಣ್ಣ ಬೋರಿಕೆ ಇರ್ತದೆ 15 ನಿಮಿಷಗಳ ಕಾಲ. ಅದಾಗಿದ ತಕ್ಷಣ 3 ಗಂಟೆಗೆ ಬನ್ನಿ ಮಂಟಪದಿಂದ ಚೌಡೇಶ್ವರಿ ಮಾರ್ಕೆ ಜಂಕ್ಷನ್ ಆಗಿ ಚೌಕಿಗೆ ಹೋಗ್ತೀವಿ. ಇದರಲ್ಲಿ ಆಕರ್ಷಣೀಯವಾಗಿ ಭಾರತ್ ಮಾತೆ ಫೋಟೋ ಮುಂದೆ ಸಾಗುತ್ತಾ ಹಿಂದೆ ನಮ್ಮ ಭಾಗದಲ್ಲಿ 3 ದೇವಸ್ಥಾನಗಳು ಬರೋದ್ರಿಂದ ಚೌಡೇಶ್ವರಿ, ಕೋಟೆ ಗಣಪತಿ ಶೆಡ್ ಅಶ್ವಿನಿ ವಸತಿ. ಈ ಅಶ್ವಿನಿ ವಸತಿಯಲ್ಲಿ ಶಾಂತಿನಿಕೇತನ, ಮಂಗಳದೇವಿ ನಗರ, ಸುದರ್ಶನ್ ಬಡಾವಣೆ, ಅಶೋಕ್ಪುರ, ಜಯನಗರ ಇಷ್ಟು ನಮ್ಮ ಅಶ್ವಿನಿ ವಸತಿಗೆ ಸೇರ್ತದೆ. ಮಧ್ಯಾಹ್ನ 2 ಗಂಟೆಗೆ ಶಾಂತಿನಿಕೇತನದಲ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ. ಸಭಾ ಕಾರ್ಯಕ್ರಮದ ನಂತರ 3 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭವಾಗಿದೆ. ಈ ಶೋಭಾಯಾತ್ರೆಯಲ್ಲಿ 2 ಮಂಟಪಗಳಿರ್ತದೆ. ಮತ್ತೆ ಒಂದು ಕುಣಿತ ಭಜನೆ ತಂಡ, 3 ಕುಣಿತ ಭಜನೆ ತಂಡ ಒಂದು ಇದೆ. ಅದರ ಜೊತೆಗೆ ಚಂಡೆ ವಾದ್ಯ, ಇದರೊಂದಿಗೆ 3 ಗಂಟೆಗೆ ನಮ್ಮ ಶೋಭಾಯಾತ್ರೆ ಪ್ರಾರಂಭವಾಗಿ 15 ದಿವಸಗಳಿಂದ ಮಡಿಕೇರಿ ನಗರದಲ್ಲಿ ಸುಮಾರು ಒಂದು 30-40 ತಂಡಗಳು ಮನೆ ಸಂಪರ್ಕದ ಯೋಜನೆಯನ್ನು ಹಾಕೊಂಡಿದ್ವಿ. ಮನೆ ಸಂಪರ್ಕ ಅಂದರೆ ಪ್ರತಿಯೊಂದು ಹಿಂದೂ ಮನೆಯನ್ನು ಕೂಡ ನಾವು ಈ ಕಾರ್ಯಕ್ರಮದ ದೃಷ್ಟಿಯಿಂದ ತಲುಪಬೇಕು ಅನ್ನೋಂಥದ್ದು ಒಂದು ಮೂಲ ಉದ್ದೇಶವೂ ಕೂಡ ಹೌದು. ಹಿಂದುತ್ವದ ಜಾಗರಣ, ಅದ್ರ ಜೊತೆಗೆ ಹಿಂದುತ್ವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡೋ ಸಲುವಾಗಿ ಪ್ರತಿ ಮನೆ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಅದು ಈಗಲೂ ಮುಂದುವರಿತಾ ಇದೆ. ಹೆಚ್ಚು ಕಮ್ಮಿ ನಾಳೆಗೆ ನಮ್ಮದು ಈಗಲೇ ಒಂದು 70-80% ಗಂಟ ನಮ್ಮ ನಗರದಲ್ಲಿ ಇರುವ ಹಿಂದೂ ಮನೆಗಳನ್ನ ನಾವು ಆಲ್ರೆಡಿ ತಲುಪಿದ್ದೇವೆ. ಇನ್ನೊಂದು 10-20% ಮನೆಗಳು ಬಾಕಿ ಇದೆ. ನಾಳಗಾಟದಲ್ಲಿ ಆ ಕೆಲಸವೂ ಮುಗಿಯುತ್ತೆ. ಸೊ ಹಾಗಾಗಿ ಇಡೀ ನಗರದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸಮಾಜದಲ್ಲಿ ಹಿಂದೂ ಭಾವ ಜಾಗರಣ ಆಗಿದೆ. ಗೋಷ್ಠಿಯಲ್ಲಿ ಪ್ರಮುಖರಾದ ಕೆಎಸ್ ರಮೇಶ್, ಬಿಕೆ ಜಗದೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾಡಳಿತ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ದಿಶಾ ಬೋಧ್ ಫೌಂಡೇಶನ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸೇರಿದಂತೆ ಕಾಲೇಜುಗಳ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಶಾಮುಕ್ತ ಭಾರತ, ಸ್ವಾಸ್ಥ್ಯ ಭಾರತ ಹಾಗೂ ಅಂಗಾಂಗ ದಾನ ಅಭಿಯಾನ ಮತ್ತು ಜಾಥಾ ಕಾರ್ಯಕ್ರಮ ಫೆಬ್ರವರಿ 7ರಂದು ಮಡಿಕೇರಿ ನಗರದಲ್ಲಿ ನಡೆಯಲಿದೆ ಎಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾ ಎಜೆ ಲೋಕೇಶ್ ಅವರು ತಿಳಿಸಿದ್ದಾರೆ.
ನಗರದ ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ಅಧೀಕ್ಷಕರ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಫೆಬ್ರವರಿ 7ರಂದು ಬೆಳಗ್ಗೆ 7 ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ಜಾಥಾ ಹೊರಡಲಿದ್ದು, ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತ, ಅಜ್ಜಮಾಡ ಬಿ ದೇವಯ್ಯ ವೃತ್ತದ ಮೂಲಕ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ತೆರಳಲಿದೆ. ಈ ಸಂದರ್ಭದಲ್ಲಿ ಬೀದಿ ನಾಟಕ ಪ್ರದರ್ಶನ ನಡೆಸಿ ನಶಾಮುಕ್ತ ಭಾರತ ನಿರ್ಮಾಣ ಮಾಡುವಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಡಾ ಲೋಕೇಶ್ ಅವರು ವಿವರಿಸಿದರು. ನಶಾಮುಕ್ತ ಭಾರತ ಸಂಬಂಧ ಹೆಚ್ಚಿನ ಅರಿವು ಮೂಡಿಸುವಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಎಂದು ಡಾ ಲೋಕೇಶ್ ಅವರು ಹೇಳಿದರು. ಅದರ ಮೈನ್ ವಿಷಯ ನಶಾಮುಕ್ತ ಭಾರತ. ಈ ನಶಾಮುಕ್ತ ಭಾರತ ಅಂಗವಾಗಿ ಸರ್ ಒಂದು ನಿಮಿಷ ಸರ್. ನಶಾಮುಕ್ತ ಭಾರತ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಈ ಕಾರ್ಯಕ್ರಮವನ್ನು ಈ ಕೊಡಗು ಜಿಲ್ಲೆಯಲ್ಲಿ ಮತ್ತು ಈಗಾಗಲೇ ಬೇರೆ ಬೇರೆ ಸ್ಥಳಗಳು ಕೂಡ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಅಂಗವಾಗಿ ಅದರ ಉದ್ಘಾಟಕರಾಗಿ NS ಬೋಸಾಜ್ ಸರ್, ಮಾನ್ಯ ಸಚಿವರು ಸಣ್ಣ ನೀರಾವರಿ ಇಲಾಖೆ ಅವರು ಆಗಮಿಸಲಿದ್ದಾರೆ. ಆಮೇಲೆ ಆ ದಿನದ ಮುಖ್ಯ ಅತಿಥಿಗಳಾದ ಡಾಕ್ಟರ್ BC ಭಗವಾನ್, ಆನರಬಲ್ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಒಂದು ಭಾಷಣವನ್ನು ಈ ವಿಷಯದ ಬಗ್ಗೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ AS ಪೊನ್ನಣ್ಣ ಸರ್, ಆನರಬಲ್ MLA ವಿರಾಜಪೇಟೆ ಆ್ಯಂಡ್ ಈಸ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ಅವರು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರ ಜೊತೆಗೇನೆ ಮಾನ್ಯ ವಿದ್ಯಾರ್ಥಿ ಪರಿಷತ್ ಸದಸ್ಯರಾದ ಸುಜಾ ಕುಶಲಪ್ಪ ಅವರು ಕೂಡ ಭಾಗವಹಿಸಲಿದ್ದಾರೆ. ಆ್ಯಂಡ್ ಅತಿಥಿಗಳಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾನ್ಯ DC ಅವರು ಶ್ರೀ ಸೋಮಶೇಖರ್ ಸರ್ ಅವರು ಭಾಗವಹಿಸಲಿದ್ದಾರೆ. ಮತ್ತು ಈಗಾಗಲೇ ನಾನು ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಶ್ರೀಮತಿ ಬಿಂದುಮಣಿ ಅವರಿಗೆ. ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತು ಶ್ರೀ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಈ ಕಾರ್ಯಕ್ರಮ ಫೆಬ್ರವರಿ 7ರಂದು 7 ಗಂಟೆಗೆ ಗಾಂಧಿ ಮೈದಾನದಿಂದ ಶುರುವಾಗಿ ಅಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಯಲಿದೆ. ಭಾಷಣ ಮತ್ತು ಸಭಾ ಕಾರ್ಯಕ್ರಮ ನಡೆದು ಅಲ್ಲಿ ಒಂದು ಸಣ್ಣದು ಏನು ಬೀದಿ ನಾಟಕ ಅಥವಾ ಇದು ಸ್ಟೇಜ್ ಪ್ಲೇ ಇರ್ತದೆ, ಸ್ಕಿಟ್ ಥರ. ಅದಾದಮೇಲೆ ಅಲ್ಲಿಂದ ಹೊರಟು ಅಜ್ಜಮಾಡ ದೇವಯ್ಯ ಸರ್ಕಲನ್ನು, ಓಲ್ಡ್ ಬಸ್ ಸ್ಟ್ಯಾಂಡ್ ಸರ್ಕಲ್ನ ತಲುಪುತ್ತೆ. ಅಲ್ಲಿ ಒಂದು ಬೀದಿ ನಾಟಕವನ್ನು ಇದರ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ನಶಾಮುಕ್ತ ಭಾರತದ ಅಂಗವಾಗಿ ಏರ್ಪಡಿಸಲಾಗಿದೆ. ಅದಾದ ನಂತರ ಅದು ಜೂನಿಯರ್ ಕಾಲೇಜನ್ನು ತಲುಪಿ ಅಲ್ಲಿಂದ ಮುಂದೆ ಸಾಗಿ ಮ್ಯಾನ್ಸ್ ಕಾಂಪೌಂಡನ್ನು ತಲುಪಿ ಅಲ್ಲೂ ಕೂಡ ಒಂದು ಸ್ಟ್ರೀಟ್ ಪ್ಲೇಯನ್ನು ಅರೇಂಜ್ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಜಿಲ್ಲೆಯ ಎಲ್ಲ ಕಾಲೇಜು, ಶಾಲಾ ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ನಮ್ಮ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರಿಂದ ಸಹಕಾರವನ್ನು ಕೋರಲಾಗಿದೆ. ಹಾಗೆಯೇ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕಾಗಿ ಸ್ಥಾನೀಯ ವೈದ್ಯಾಧಿಕಾರಿ ಡಾಕ್ಟರ್ ಧನಂಜಯ, ಡಾಕ್ಟರ್ ಮೋಹನ್ ಅಪ್ಪಾಜಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ವೇದಿಕೆಯ ಅಧೀಕ್ಷಕರಾದ ಡಾಕ್ಟರ್ ಸೋಮಶೇಖರ್, ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ಈ ಸಂದರ್ಭ ಮಾತನಾಡಿದರು. ಈ ದಿನ ನಮ್ಮ ನಿರ್ದೇಶಕರು ಏನು ಹೇಳಿದ್ರು, 7ನೇ ತಾರೀಕು 7 ಗಂಟೆಗೆ ಜಾಥಾ ಪ್ರಾರಂಭ ಆಗ್ತದೆ ಅಂತ. ಅದರ ಜೊತೆಗೆ ಅಂಗಾಂಗ ದಾನ ಕಾರ್ಯಕ್ರಮದ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಪ್ಲಕಾರ್ಡ್ಸ್, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಪ್ಲಕಾರ್ಡ್ಸ್ ಇದ್ದು ನಡೀತಾರೆ ಜಾಥಾದಲ್ಲಿ. ಮತ್ತು ಆಡಿಯೋ ವಿಷುವಲ್ ಮೀಡಿಯಾ ಇರುತ್ತೆ. ಮತ್ತು ಹಾಗೆಯೇ ಬೀದಿ ನಾಟಕ ಮೂಲಕ ಆದಷ್ಟು ಜನರನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಬೀದಿ ಹೇಳಿಲ್ಲ, ಸ್ಕ್ಯಾನ್ ಕೋಡ್ನ ನಾವು ಅಲ್ಲೇ ಡಿಸ್ಪ್ಲೇ ಮಾಡಿರ್ತೀವಿ ಸ್ಟೇಜ್ ಹತ್ರನೇ ಒಂದು. ಹಾಗೆ ಪ್ಲಕಾರ್ಡ್ ಮೂಲಕನೋ ಅಥವಾ ಬ್ಯಾನರ್ ಮೂಲಕ ಅದು ಅಲ್ಲಿ ಸ್ಕ್ಯಾನ್ ಕೋಡ್ ಇರ್ತದೆ. ಸೊ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಲಿಂಕ್ ತಗೊಂಡು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ಗೆ ಬರ್ತದೆ. ಫೆಬ್ರವರಿ 26ರಂದು ಶನಿವಾರ ಬೆಳಿಗ್ಗೆ 7 ಗಂಟೆಗೆ ನಶಾಮುಕ್ತ ಭಾರತ್ ಅಡಿಯಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮ. ಇದರ ಉದ್ದೇಶ ಇಷ್ಟೇ, ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂಥದ್ದು, ಮಕ್ಕಳಲ್ಲಿ, ಕಾಲೇಜ್ ಮಕ್ಕಳಲ್ಲಿ ಇದ್ರ ಬಗ್ಗೆ
ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಇಷ್ಟು ಸಂಘ ಸಂಸ್ಥೆಗಳು ಜೊತೆಗೆ ಗೂಡಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ನಮ್ಮ ಆರೋಗ್ಯ ಇಲಾಖೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಜಿಲ್ಲಾದ್ಯಂತ ಈಗಾಗಲೇ 15ನೇ ತಾರೀಕು ಒಳಗಡೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಸಿಬ್ಬಂದಿಗಳು, ಡಾಕ್ಟರ್ಸು ಅವರಿಗೆ ಈ ಒಂದು ನಶಾಮುಕ್ತ ಭಾರತದ ಮತ್ತು ಜಿಲ್ಲೆಯ ಅರಿವನ್ನು ಮೂಡಿಸುವಂಥದ್ದು, ಇದ್ರ ಬಗ್ಗೆ ಬರ್ತಾರೆ. ಸೊ ಡ್ರೋನ್ ಕವರೇಜ್ ಇರುತ್ತೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಬ್ಸರ್ವರ್ಸ್ ಅದನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಕೊಡೋದಕ್ಕೆ ಒಂದು ಒಳ್ಳೆ ಡಿಸ್ಟ್ರಿಕ್ಟ್ ಅಂತ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ನಮ್ಮ ಪ್ರಜೆಗಳು. ಅದರಿಂದ ಈ ಒಂದು ಯಂಗ್ ಜನರೇಷನ್ನು ಇದಕ್ಕೆ ಬಲಿಯಾಗಿ ತುತ್ತಾಗ್ತಿದ್ದಾರೆ. ಅದರಿಂದ ಇದಕ್ಕೆ ಹೆಚ್ಚಿನ ಪ್ರಸಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಪೇಪರ್ಗಳಲ್ಲಿ, ಅಲ್ಲಿ ಅವ್ರಿಗೆ ಸೀಸ್ ಮಾಡಿದ್ರಂತೆ ಥಿಂಗ್ಸನ್ನು, ಕೆಲವು ಜನ ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ರಂತೆ, ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರಂತೆ, ಈ ಥರ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದೇ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಈಗ. ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್, ಡಾಕ್ಟರ್ ಅಭಿನಂದನ್, ಡಾಕ್ಟರ್ ಸುಮುಖ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಲ್ಪಸಂಖ್ಯಾತರ ವರ್ಗದ ಅಭಿವೃದ್ಧಿಗಾಗಿ ವಿರಾಜಪೇಟೆ ಶಾಸಕರಾದ ಎಎಸ್ ಪನ್ನಣ್ಣ ಅವರು 3 ವರ್ಷಗಳಲ್ಲಿ 21 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದು, ಕಳೆದ 25 ವರ್ಷಗಳಿಂದ ಆಗದಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ ಎಂದು ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಹೇಳಿದ್ದಾರೆ. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಶಾಸಕರ ಗೃಹ ಕಚೇರಿ ಸಭಾಂಗಣದಲ್ಲಿ 18 ಅಲ್ಪಸಂಖ್ಯಾತರ ವಲಯಗಳ ಸಮಿತಿ ಸದಸ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದವರು, ಅಭಿವೃದ್ಧಿಯ ಪೂರಕವಾಗಿ ಸಭೆಗಳು ನಡೆಯುವುದು ಅನಿವಾರ್ಯ. ಈಗಾಗಲೇ ಕ್ಷೇತ್ರದ ಶಾಸಕರು ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ಅನುದಾನ ನೀಡಿ ಕಾಮಗಾರಿಗಳು ನಡೆದಿವೆ. ಗ್ರಾಮೀಣ ಭಾಗದಲ್ಲಿ ಜನರಿಗೆ ಮೂಲ ಸೌಲಭ್ಯಗಳು ದೊರಕಬೇಕು. ಎಲ್ಲಿ ಕಾಮಗಾರಿಗಳು ನಡೆದಿಲ್ಲ ಎಂಬುದರ ಬಗ್ಗೆ ಇನ್ನು 1 ತಿಂಗಳ ಒಳಗಾಗಿ ಸ್ಥಳೀಯರು ತಿಳಿಸುವಂತಾಗಬೇಕೆಂದರು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ತಡವಾದಾಗ ನಾವು ಹೇಳಿದಾಗ ಅವರು ನೇರವಾಗಿ, ನಾನು ಬ್ಲಾಕ್ ಅಧ್ಯಕ್ಷ ಇವರು ರಫೀಕ್ ಅವರು ಕೂಡ ಇದ್ದರು, ನಾವು ಬೇರೆ ಕೆಲಸಕ್ಕಿಂತ ಹೋದಾಗ ಮನೆ ಶಾಸಕರಲ್ಲಿ ಹೇಳಿದ ನಾವು ಅನುದಾನಗಳು ಸ್ಯಾಂಕ್ಷನ್ ಆಗಿ ತಡವಾಗ್ತಾ ಇದೆ, ಸ್ವಲ್ಪ ಮುತುವರ್ಜಿ ಆದಷ್ಟು ಮಿನಿಸ್ಟರ್ ಮಾತಾಡಿಸಿ ಶೀಘ್ರದಲ್ಲಿ ಬರುವಂತೆ ಮಾಡಬೇಕಂದಾಗ ನೇರವಾಗಿ ನಮ್ಮನ್ನು CM ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಜಮೀರ್ ಸರ್ನ ಕರೆಸಿ ಅಲ್ಲಿಂದ ಅವರು ಡೈರೆಕ್ಷನ್ ಕೊಟ್ಟು ಆ ಒಂದು ಜಿಯೋ ಆಗಿದೆ. ಮಸೀದಿಗಳಿಗೆ ಜಿಯೋ ಆದರೆ ಆದಂಗೆನೆ 1 ದಿವಸ 2 ದಿವಸ ಲೇಟ್ ಆಗುತ್ತೆ. ಅದು ಕೆಲವೊಂದು ಮಸೀದಿಗಳ ಡಾಕ್ಯುಮೆಂಟ್ ಕರೆಕ್ಟ್ ಸಬ್ಮಿಟ್ ಆಗಿಲ್ಲ, ಕೆಲವೊಂದು ಟೆಕ್ನಿಕಲ್ ಕಾರಣಗಳಿದೆ. ಅದರಿಂದ ನಾವು ಪಕ್ಷವನ್ನು ಬೆಳೆಸಬೇಕು. ಪಕ್ಷ ಇದ್ರೆ ಇದೆಲ್ಲ, ಕಾಂಗ್ರೆಸ್ ಪಕ್ಷ ಇದ್ರೇ ಸರ್ಕಾರ ಇದ್ರೇ ಎಲ್ಲವೂ ಆಗೋದು. ಆದ್ದರಿಂದ ಪ್ರಮುಖ ಆದ್ಯತೆ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕಾಗುತ್ತೆ. ಉದಾಹರಣೆಗೆ ಆಯಾ ಭಾಗದಲ್ಲಿ ನೀವು ಇಲ್ಲಿ ಬ್ಲಾಕ್ ಸಮಿತಿಯವರಿದ್ದೀರಾ, ಝೋನಲ್ ಅಧ್ಯಕ್ಷರಿದ್ದೀರಾ, ಆಯಾ ಭಾಗದಲ್ಲಿ ಒಂದು ಸಭೆ ನಡೆಸಿ ಶಾಸಕರು ಮಾಡಿದಂಥ ಅನುದಾನಗಳ ಬಗ್ಗೆ ಮುಂದಕ್ಕೆ ಏನು ಸಮಸ್ಯೆಗಳಿದೆ ಜನರಿಗೆ ಇದನ್ನು ಕೂಡಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಶುರು ಮಾಡ್ತೀವಿ. ನಮ್ಮ ಕುಟುಂಬ ಏನು ಬೇರೆ ಓಪನ್ ಆಗಿ ಸಕ್ಸಾಗಿ ಸಮಿತಿ ಸದಸ್ಯರು ಬ್ಲಾಕಿನಲ್ಲಿ 18 ವಲಯಗಳು, 18 ಝೋನ್, ವಿರಾಜಪೇಟೆ ಟೌನ್ ಸೇರಿ 19 ಒಂದೇ 2 ಝೋನ್. ಅಲ್ಲಿಯ 2 ಪದಾಧಿಕಾರಿಗಳು, ಝೋನಾಧ್ಯಕ್ಷ ಮತ್ತು ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರುವಂಥವರು ಕಮಿಟಿ. ಈಗಾಗಲೇ KPCC ಅನುಮೋದನೆಯಾಗಿ ಜಿಲ್ಲಾಧ್ಯಕ್ಷರು ಶಾಸಕರ ಯಾವಾಗ ಅಂತ ಒಂದು ಡೇಟ್ ತಂದು ತಮ್ಮೆಲ್ಲರೂ ಆದೇಶ ನಾವು ತಯಾರಿದ್ದೀವಿ. ಅನುದಾನಗಳನ್ನ ಒಂದೊಂದು ವಿಷಯನೂ ನೀವು ನಿಮ್ಮ ಗ್ರಾಮಗಳಲ್ಲಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಅಲ್ಪಸಂಖ್ಯಾತರಿಗೆ ಕೆಲಸಗಳಾಗಿರೋದು ಯಾವ್ದು ಹೊರಗಡೆನೇ ಹೇಳ್ತಾ ಇಲ್ಲ, ಅದು ಗೊತ್ತೇ ಆಗ್ತಿಲ್ಲ ಯಾರಿಗೂ. ಯಾಕೆಂತಂದ್ರೆ ಕೆಲಸಗಳು ಆಗದೇ ಇರೋದನ್ನ ನಾವು ಹೇಳ್ತೀವಿ, ಕೆಲಸ ಆಗಿರೋದನ್ನ ದಯವಿಟ್ಟು ಹೇಳಬೇಕು. ಅವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲಸಗಳು ಮಾಡಿದ್ದಾರೆ ಅಂತ ಹೇಳೋದನ್ನ ಶಾಸಕರಿಗೆ ಮನವರಿಕೆ ಆಗಬೇಕು, ಅಲ್ಲಿ ಜನರಿಗೂ ಮನವರಿಕೆ ಆಗಬೇಕು. ಪ್ರೊಸೆಷನ್ಗೆ ಅಲ್ಲಿ ಫೆಡರೇಷನ್ ಹತ್ರ ತುಂಬ ಮಣ್ಣು ಹಾಕ್ತಿದ್ದಾರೆ, ಸ್ವಲ್ಪ ಕ್ಲಿಯರ್ ಮಾಡಿದ್ರು ಅಮ್ಮದಲ್ಲಿ ಅದು ಹೇಳಿ ಫೆಡರೇಷನ್ ಅದಾಗಿಟ್ಟಿದೆ. ಒಂದು 3 ಶಾಲಾ ಬಸ್ಗಳು ಆ ರೋಡಲ್ಲಿ ಹೋಗ್ತಾ ಇತ್ತು, ಆ ಬಸ್ಸುಗಳ ಸಮೇತ ಹೋಗ್ತಾ ಇದ್ದೀವಿ. ಅಲ್ಲಿ ಜನ ನಡೆಯೋಕೆ ಕಷ್ಟ, ಎಲ್ಲ ಜಿಲ್ಲೆಯಲ್ಲೇ ಎದ್ದು ಬಿಟ್ಟು ನಡೆಯೋಕೆ ಕಷ್ಟ ಇದೆ. ಸ್ಕೂಟಿ ಅವರು ಉಳಿಸ್ಬಿಟ್ಟು ಆ ಕಡೆ ಸಣ್ಣ ಉಳಿಸ್ಬಿಟ್ಟು ಸ್ಕೂಟಿ ಓಡಿಸ್ತಾ ಇದ್ದಾರೆ. ಅದೊಂದು ರೋಡ್ ಅಪ್ಡೇಟ್ ಮಾಡ್ತಿದ್ದಾರೆ. ಆ ರೋಡನ್ನ ಈಗ ನಾನು ಅದೇ ನೀವು ಹೇಳಿದಾಗ ನಾನು ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಮಾತಾಡಿದ ತಕ್ಷಣ ನೀವು ಹೇಳಿದ ತಕ್ಷಣ ಆ ರೋಡನ್ನ ಹಾಕಿದಾರಂತೆ. ಇನ್ನೇನೊಂದು 15 ದಿವಸದೊಳಗಡೆ ನಿಮಗೆ ಕಂಡು ಮಾತಾಡ್ಬಿಟ್ಟು ಅವ್ರು ಯಾರು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಅದೇ ರೋಡು
ಇನ್ನು ಸ್ವಲ್ಪ ಕೆಲಸ ಆಗಲಿಕ್ಕೆ ಇವಾಗ ಏನಾಗಿದೆ ಎಕ್ಸಾಮ್ ಟೈಮ್ ರಾತ್ರಿ 9 ಗಂಟೆ 10 ಗಂಟೆ ಆಗಬೇಕು. ಅವರ ದಾರಿದೀಪನೂ ಇಲ್ಲ, ಸ್ವಲ್ಪ ರಸ್ತೆನೂ ಹದಗೆಟ್ಟಿದೆ, ಆಟೋದವರಿಗಾದ್ರೆ ಅವರೂ ಬರ್ತಾ ಇಲ್ಲ, ಅಷ್ಟೊಂದು ಹದಗೆಟ್ಟಿದೆ. ಇವತ್ತು ಯಾಕೆ ಈ ಥರ ಆಯ್ತದೆ ನನಗೆ ಗೊತ್ತಾಗ ಸ್ವಲ್ಪ ಗೆದ್ದಿದ್ದಾರೆ ಆಗಿ ಯಾವಾಗಲೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಅದಕ್ಕೆ ಆ ಥರ ಮುತುವರ್ಜಿ ವಹಿಸಿ ಎಷ್ಟು ಓಟುಗಳು ಆಗೋದ್ರಿಂದ ನಮ್ಮ ಕೆಲಸ ಆಯ್ತಾ ಇದೆ. ನಾವು ಆಗಲೇ ಮಸೀದಿ ಮುಗಿದರೆ ಒಂದು ಕೇಸಲ್ಲಿ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ. ಒಂದು 200 ಅದೊಂದು ಹೊರಬರು ರಸ್ತೆ ಮನೆಯಲ್ಲಿ ನಿಲ್ಲಿಸಿದಾಗ ತಾವು ಬಂದಿದ್ದೀರಾ, ಆ ರಸ್ತೆ ಸಂಪೂರ್ಣ ಹದಗೆಟ್ಟು ಇದು 10 ಫ್ಯಾಮಿಲಿ ಇದೆ. ಹಾಗೂ ನಮ್ಮ ವಿನಾಶಪೇಟೆ ಎಲ್ಲ ಏರಿಯಾಗಳಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ರನ್ನಿಂಗ್ ಇದೆ ಕೆಲಸಗಳು. 5 ಮನೆ ಇದೆ, ಒಂದು ಅಡ್ಡ ರಸ್ತೆ ಇದೆ ನಮಗೆ ಸಂಪರ್ಕ ಕಲ್ಪಿಸೋದು ಕೆಲವೊಂದು ಕೆರಮಟ್ಟೆಗೆ. ಆ ಅಡ್ಡ ರಸ್ತೆಯಲ್ಲಿ ಈಗಾಗಲೇ ಅಗಲೀಕರಣ ಮಾಡಿ ಬರೀ ಜಲ್ಲಿ ಹಾಕಿದ್ದಾರೆ. ಇನ್ನು ನಮಗೆ ಅಲ್ಲಿ ಓಡಾಡೋದು ತುಂಬ ಕಷ್ಟ ಇದೆ. ಆದರೆ ನಾವು ಗ್ರಾಮ ಪಂಚಾಯತಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದೊಂದು ಕಾಂಕ್ರೀಟ್ ಹಾಕಿರ್ತಾರೆ ಅಂತ. ಅಲ್ಲಿ MLA ಸರ್ ಬಂದಾಗ ಅವರಿಗೆ ಕೊಟ್ಟಿದ್ದೀವಿ. ಅದು ಇದುವರೆಗೂ ಯಾವುದೇ ಒಂದು ಇದು ಮಾಡಲಿಲ್ಲ. ಮತ್ತೆ ಕ್ರಿಶ್ಚಿಯನ್ ಅವರಿಗೆ 5 ಸೋಲಾರ್ ಲ್ಯಾಂಪ್ ಅಂತ ಹೇಳಿದ್ದಾರೆ. ಇಲ್ಲಿ ಬರೀ 3 ಮಾತ್ರ ಆಗಿರುತ್ತೆ, ಬಾಕಿ ಇರೋದು ಹೆಸರು ಇಲ್ಲ. ಕ್ಲಾಸ್ಗೆ 38 ಮಕ್ಕಳು ಮೈನಾರಿಟಿ ಅವರು ಅಡ್ಮಿಷನ್ ಆಗಬೇಕಾಗಿತ್ತು. ತುಂಬ ಈ ಭಾಗದಲ್ಲಿ ನಮಗೆ ಮೈನಾರಿಟಿ ಅಡ್ಮಿಷನ್ ತುಂಬ ಕೊರತೆ ಆಗಿರುತ್ತೆ. ಅದಕ್ಕೆ ಒಂದು ಮೂಲ ಕಾರಣ ಏನಿರ್ಬೋದು, ಅರಿವಿನ ಕೊರತೆ ಆಗಿರ್ಬೋದು, ಮಾಹಿತಿ ಕೊರತೆ ಆಗಿರ್ಬೋದು, ಅಥವಾ ಜನಸಾಮಾನ್ಯರಿಗೆ ಈ ಒಂದು ಶಾಲೆಯ ಬಗ್ಗೆ ಹೆಚ್ಚಿನ ಅರಿವು ಇಲ್ಲದೆ ಇರುವಂಥ ಒಂದು ಕಾರಣ ಆಗಿರ್ಬೋದು. ಯಾಕೆ ಅಂತಂದರೆ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಜೋಕಿಮ್ ರೋಡ್ರಿಗಸ್, ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಗಸ್ಟಿನ್ ಬೆಂದಿ, ಸಹ ಕಾರ್ಯದರ್ಶಿ ಶಫೀಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಆಗಿಲ್ಲ ಸೈಡ್ ಸ್ವಲ್ಪ ಎಲ್ಲರೂ ಈಗ ನೋಡಿ. ನಾಪಕ್ಲುವಿನಲ್ಲಿ ಹಲವು ದಶಕಗಳ ಹಿಂದೆ ಶೈಕ್ಷಣಿಕ ಉದ್ದೇಶಗಳಿಗಾಗಿ ದಾನಿಗಳು ನೀಡಿದ್ದ ಜಾಗದ ಒತ್ತುವರಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಶಾದಿ ಮಹಲ್ ನಿರ್ಮಿಸಕೂಡದೆಂದು ಒತ್ತಾಯಿಸಿರುವ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಪ್ಪಚಟೋಳಂಡ ಮನುಬುತ್ತಪ್ಪ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ದಾನವಾಗಿ ನೀಡಿದ್ದ ಜಾಗದ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೇ ಸರ್ವೆ ಕಾರ್ಯಗಳು ನಡೆದಿದೆ ಮತ್ತು ಜಾಗ ಒತ್ತುವರಿಯಾಗಿರುವುದರ ಬಗ್ಗೆ ದೃಢಪಟ್ಟಿದೆ. ಆದ್ದರಿಂದ ಮರು ಸರ್ವೆ ಕಾರ್ಯಗಳ ಅಗತ್ಯತೆ ಇಲ್ಲ. ಜಾಗಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೊಡಗಿನ ಜನತೆಯಿಂದ ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆಗಿಳಿಯುವ ಎಚ್ಚರಿಕೆಯನ್ನು ನೀಡಿದರು. ಇದರಲ್ಲಿ ಸ್ಪಷ್ಟವಾಗಿ ನಮ್ಮ ಸರ್ವೆ ಇಲಾಖೆಯವರು ಉಲ್ಲೇಖ ಮಾಡಿದ್ದಾರೆ. ಇದು ಈ ಕಲರಲ್ಲಿ ಕೆಂಪಿರತಕ್ಕಂಥದ್ದು ಎಲ್ಲವೂ ಒತ್ತುವರಿಗಳು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ. ಅದಕ್ಕೆ ಇನ್ನೊಂದು ಆಶ್ಚರ್ಯ ಏನಾಗ್ತದೆ ಅಂತ ಹೇಳಿದ್ರೆ, ಇತ್ತೀಚೆಗೆ 2017ರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ, ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆಶ್ಚರ್ಯಕರ ರೀತಿಯಲ್ಲಿ ಈ ಒತ್ತುವರಿ ಜಾಗದ ಮಧ್ಯ ಒಂದು ಸರ್ವೆ ನಂಬರನ್ನು ಕೊಟ್ಟು 18/2 ಅಂತೇಳಿ ಸರ್ವೆ ನಂಬರನ್ನು ಕೊಟ್ಟು ಅಲ್ಲಿ ಈಗ ಕಬರಸ್ಥಾನ್ ಅಂತ ಹೇಳಿ ಅದನ್ನು ವಕ್ಫ್ ಬೋರ್ಡ್ಗೆ 2017ರಲ್ಲಿ ವರ್ಗಾವಣೆ ಮಾಡಿರ್ತಾರೆ. 2000 ಅಕ್ರಮವಾಗಿ ಆ ಶಾಲಾ ಜಾಗದ ಮಧ್ಯದಲ್ಲಿ ವಕ್ಫ್ ಬೋರ್ಡಿಗೆ 62 ಸೆಂಟ್ ಜಾಗಗಳನ್ನು ಕೊಟ್ಟಿದ್ದಾರೆ. ಇದು ಯಾರ್ದು ಗಮನಕ್ಕೆ ಬರಲಿಲ್ಲ. ಯಾರಿಗೂ ಇದರ ಬಗ್ಗೆ ಅಂದರೆ ದಾಖಲೆಗಳನ್ನು ಯಾರು ಪದೇ ಪರಿಶೀಲನೆ ಮಾಡಲಿಕ್ಕೆ ಯಾರು ಹೋಗೋದಿಲ್ಲ. ಆದರೆ ಇಲ್ಲೇ ಮೊನ್ನೆ ಕಟ್ಟಿದಂಥದ್ದು ಏನೋ ಈ ಒಂದು ಶಾದಿ ಮಾಲ್ ಕಟ್ಟಿದಂಥದ್ದು, ಬಹುಶಃ ನಾವು ಶಾದಿ ಮಾಲ್ ಕಟ್ಟಲಿಕ್ಕೆ ಅಥವಾ ಮುಸ್ಲಿಮರ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಒಡ್ಲಿಕ್ಕೆ ನಾವು ಬಹುಶಃ ಹೇಳ್ಬೋದು ಬಿ ಜೆ ಪಿಯವರಿಗೆ ಇದೇ ಕೆಲಸ, ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಇಲ್ಲ ಅಂತೇಳಿ. ಶಾದಿ ಮಾಲ್ ತಂದಿದ್ದೇ ಯಡಿಯೂರಪ್ಪ. ಶಾದಿ ಮಾಲ್ ತಂದಿದ್ದೇ ಯಡಿಯೂರಪ್ಪನವರು. ಹಿಂದೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಶಾಲೆ ಮೈದಾನದ ಪಕ್ಕದಲ್ಲಿ
ಶಾಲಾ ಮೈದಾನಕ್ಕೆ ಒತ್ತಾಗಿ ಖಾಸಗಿ ಜಾಗದಲ್ಲಿ ಒಂದು ಶಾದಿ ಮಾಲ್ ಯಡಿಯೂರಪ್ಪನವರ ಪೀರಿಯಡಲ್ಲಿ ಕಟ್ಟಿಯಾಗಿದೆ. ಇದೀಗ 100 ಮೀಟ್ರ್ಗಳಿಲ್ಲ ಅಲ್ಲಿ ಪುನಃ ಇನ್ನೊಂದು ಶಾದಿ ಮಾಲ್ ಈ ಒಂದು ಶಾಲಾ ಜಾಗದಲ್ಲಿ ಮಧ್ಯದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿನ ತುಷ್ಟೀಕರಣ ಅಥವಾ ಒಂದು ಸಮುದಾಯವನ್ನು ಓಲೈಕೆ ಮಾಡತಕ್ಕಂಥದ್ದು ಬಹಳ ಅತ್ಯಂತ ನೀಚ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಅತ್ಯಂತ ಖಂಡನೀಯ. ಅಲ್ಲಿಂದ ಈಗ ನಾವು ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಆ ಜಾಗದಲ್ಲಿ ನಾವೇನು ನಮ್ಮ ಲವನಾಣೆ ಇವರೆಲ್ಲ ಫಸ್ಟಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಲವನಾಣೆಯವರು 10 ವರ್ಷಗಳ ಕಾಲ ಅಲ್ಲಿ ಉಪಾಧ್ಯಕ್ಷರಾಗಿದ್ದರು. ಅವರೆಲ್ಲ ಅಲ್ಲಿ ಪರಿಶೀಲನೆ ಮಾಡಿದಾಗ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ 24 ಗಂಟೆಗಳು ಕಾಮಗಾರಿ ನಡೀಲಿಕ್ಕೆ ಪ್ರಾರಂಭವಾಯಿತು. 24 ಗಂಟೆ ಕಾಮಗಾರಿ ನಡೆದು ತಕ್ಷಣ ಅದನ್ನು ಮುಗಿಸ್ಬೇಕು ಅಂತೇಳಿ ಆ ಜಾಗವನ್ನು ನಾವು ಪರಿಶೀಲನೆ ಮಾಡಿದಾಗ ಶಾಲಾ ಜಾಗ ಸ್ಮಶಾನಕ್ಕಾಗಿ ಒತ್ತುವರಿ ಮಾಡಿಕೊಂಡಂಥ 2.50 ಎಕರೆ ಜಾಗ ಅಲ್ಲಿ ಇರತಕ್ಕಂಥ ಎಲ್ಲ ಮರಗಳನ್ನು ಕಡಿದಿದ್ದಾರೆ. ಎಲ್ಲ ಮರಗಳನ್ನು ಅಕ್ರಮವಾಗಿ ಕಡಿದಿದ್ದಾರೆ. ಬಂಧುಗಳೇ, ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂತ ಹೇಳಿದ್ರೆ ಈ ಸ್ಕೆಚ್ಚಲ್ಲಿ ಕಬರಸ್ಥಾನ್ ಅಂತೇಳಿ 18.2 ಸರ್ವೆ ನಂಬರ್ ಅಂತ ತೋರಿಸಿದ್ದಾರೆ. ಸಂಬಂಧಪಟ್ಟ ಅಂದರೆ ಸ್ಕೂಲಿಗೆ ಸಂಬಂಧಪಟ್ಟ ಜಾಗವನ್ನು ಯಾರಿಗೂ ವರ್ಗಾವಣೆ ಮಾಡಬಾರ್ದು, ಪರಬೇರೆ ಮಾಡಬಾರ್ದು ಅಂತೇಳುವಂಥ ಒಂದು ಡಿಸಿಷನ್ನು ಮಾಡಿದರು. ಅದು ಇಲ್ಲಿ ಉಲ್ಲಂಘನೆಯಾಗಿದೆ. ಮತ್ತು ಭಾಳ ಇನ್ನೊಂದು ವಿಚಾರ ಏನಂದರೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶಿದೆ, ಕಾವೇರಿ ಹೊಳೆಯ ದಂಡಲ್ಲಿ 100 ಮೀಟ್ರು ಅಂದರೆ 100 ಮೀಟ್ರಿಂದ ಇಟ್ಲಿಕ್ಕೆ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬಾರ್ದು, ಹೊಳೆಯ ಪರಿಸರಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ಕಾನೂನು ಇದೆ. ಅದು ಅಲ್ಲಿ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಪೊನ್ನಣ್ಣನವರು ಕಾನೂನು ತಜ್ಞರಾಗಿದ್ದರಿಂದ ಅವರಿಗೆ ಅದು ಗೊತ್ತಿರಬೇಕಿತ್ತು, ಅಲ್ಲಿ ಆ ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಬಾರದು ಅಂತೇಳಿ. ಅದನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಆಗಬೇಕು ಮತ್ತು ಒಂಥರ ಗುಂಪು ಘರ್ಷಣೆಗೆ ಅದು ಕಾರಣ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ ಇವರು ಆಗಲೇ ಪ್ರಸ್ತಾಪ ಮಾಡಿದರು ನೀರು ನಿಲ್ತದೆ ಅಂತ ಹೇಳುವಂಥದ್ದು. ನಮ್ಮ 18ನೇ ಇಸ್ವಿ 18ರಲ್ಲಿ ಸಾಧಾರಣ 2-3 ತಿಂಗಳ ಕಾಲ ನೀರು ನಿಂತಿತ್ತು. ಅದರ ಮತ್ತು ಸರ್ಕಾರದವರು ಈ ಹಿಂದೆ ಮುಂದೆ ಮಾಡಿದ್ದು ಕೊಟ್ಟಮೋಡಿ, ಪರಂಬು, ಪೈಸಾರಿ ಅಂತೇಳಿ ದಾಖಲೆಯನ್ನು ಮಾಡಿದ್ದಾರೆ ಅದನ್ನು TC ಅವರು. ಆದರೆ ಇಲ್ಲಿ ಸರ್ವೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎಷ್ಟು ಅಂದರೆ ಸ್ಕೆಚ್ ಹಾಕಿ ಮುಳುಗುತ್ತಪ್ಪನವ್ರು ಹೇಳಿದ್ದಾರೆ ಸರ್ವೆ ಅಗತ್ಯ ಇಲ್ಲ ಅಂತ. ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆಯನ್ನು ಮಾಡಿ ಅದರಲ್ಲಿ 6 ಜನರು ಒತ್ತುವರಿ ಮಾಡಿದನು ಅಂದಿನ ಸರ್ವೆಯವರು ನಮೂದನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒತ್ತುವರಿ ಮಾಡಿದನ್ನು ಕೊಟ್ಟಿದ್ದಾರೆ. 2 ಎಕರೆ, 1 ಎಕರೆ, 3 ಈಗ ಎಲ್ಲ ಸ್ಪಷ್ಟವಾಗಿ ನಮೂದನೆ ಇದೆ, ಎಲ್ಲ ದಾಖಲಾತಿಗಳು ಇದೆ. ಆದರೂ ಪುನಃ ಸರ್ವೆಗೆ ಬರೆಯುವುದು ಒಂಥರ ನಾಚಿಗೇಡಿನ ಸಂಗತಿ. ಅದರಿಂದ ಇದರ ಬಗ್ಗೆ ಅಧಿಕಾರಿಗಳ ಕೈವಾಡ ಇದೆ ಮತ್ತು ಕಾಂಗ್ರೆಸ್ನವರ ಕೈವಾಡ ಇದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದರ ಬಗ್ಗೆ ಇದೇ ರೀತಿ ಮುಂದುವರಿಯಾದರೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಕಾನೂನು ಹೋರಾಟಕ್ಕೂ ಸಿದ್ಧವಾಗ್ತೀವಿ, ಸಾಮಾನ್ಯರನ್ನು ಸೇರಿಸಿಕೊಂಡು ಹೋರಾಟಕ್ಕೂ ನಾವು ಸಿದ್ಧವಾಗಿರ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆಯನ್ನು ಕೊಡುತ್ತದೆ. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ತಳೂರು ಕಿಶೋರ್ ಕುಮಾರ್, ಮಹೇಶ್ ಜೈನಿ, ಬಿಕೆ ಅರುಣ್ ಕುಮಾರ್, ಸಜಿಲ್ ಕೃಷ್ಣನ್, ಕರವಂಡ ಲವ ಪಾಲ್ಗೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿಯವರು ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪೊಲೀಸ್ ಘಟಕ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮದ್ಯಪಾನ ಸಂಯಮ ಮಂಡಳಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಮದ್ಯ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಬುಧವಾರ ನಡೆದ ಬೀದಿ ನಾಟಕ ಮೂಲಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜನ್ಮ ಪಡೆದ ಮಕ್ಕಳೇ ತಂದೆ ತಾಯಿ ಸೋದರ ಸೋದರಿಯನ್ನ ಹತ್ಯೆ ಮಾಡ್ತಾ ಇರುವುದು ವರದಿಯಾಗಿದ್ದು ಸಮಾಜ ಎತ್ತ ಸಾಗ್ತಾ ಇದೆ ಎಂಬುದರ ಬಗ್ಗೆ ಅವಲೋಕನ ಮಾಡಬೇಕಿದೆ ಎಂದರು. ಯುವಜನರು ಗಾಂಜಾ, ಹೆರಾಯಿನ್, ಅಫೀಮು ಮತ್ತಿತರ ಮಾದಕ ವಸ್ತುಗಳಿಗೆ ಒಳಗಾಗಿ ಮಾನಸಿಕ ಒತ್ತಡಕ್ಕೆ ತುತ್ತಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದು ಈ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ರೆಡಿಯಾಗು ಮೈಸೂರು ಕರ್ಕೊ ಹೋಗ್ತೀನಿ, ಜೂ ಕರ್ಕೊ ಹೋಗ್ತೀನಿ ಅಂದ್ಬಿಟ್ಟು ಹತ್ತಿನ ಬರುವಾಗ್ಲೇ ಕುಡ್ಕೊಂಡ್ ಬಂದು ಅನುಮಾನ ಪಡ್ತಾ ಇದ್ದೀರಲ್ಲ. ಈಗ ತಾನೇ ಫೋನ್ ಮಾಡಿ ಹೇಳಿದ್ದು ನನಗೆ. ನಾನು ಫೋನ್ ಮಾಡಿದ್ದೀನಿ ನೀನ್ ರೆಡಿ ಆಗು ಅಂತ. ಏ ಯಾವನ ಬೇರೆ ಮಾಡಿರ್ಬೇಕು ಫೋನ. ನಾನು ಕೆಲ್ಸಕ್ಕೆ ಹೋಗ ಟೈಮ್ಲಿ ಕಳಿಸ್ಬಿಟ್ಟಿಗೆ ರೆಡಿ ಆಗಿದೆ ಅಲ್ಲ. ಯಾವನ್ ಫೋನ್ ಮಾಡಿದ ಅಂತ ಸೀತಾ
ಸೀತಾಮಾತೆ ಅಂದಿದ್ದೀನಿ, ನನ್ ಮೇಲೆ ಅನುಮಾನ ಪಡ್ಬೇಡಿ. ಯಾವ ಸೀತಾಮಾತೆ ಇಷ್ಟು ಸುಮಾರಾಗಿರೋ ಸೀತಾಮಾತೆ ಯಾರ ಹೇಳು? ಅಲ್ಲ ಕಣ್ರಿ, ಯಾರಿಗೆ ಹೇಳಲಯ್ಯ ಎನ್ನ ಬಾಳ ಕಥೆಯ, ಏನು ಮಾಡಲಯ್ಯ ಎನ್ನ ಗೋಳ ಜತೆಯ. ಹೋದ್ರು ಈಗ ತಾನೇ ರೆಡಿಯಾಗಿ ಹೋದ್ರು, ನೀವು 12 ಗಂಟೆ ಆದ್ರೂ ಮಲ್ಕೊಂಡ್ರೆ ಹೋಗಿ ಕೆಲಸ ಟೈಮ್ಗೆ ಏನ್ ಎಷ್ಟು ಹೊತ್ತು ಹೋಯ್ತೀರಿ ನೀವು? ಓ ಸರಿ ಸರಿ, ನಾನೇ ತಿಂಡಿ ತಿಂದಾಯ್ತು. ಕೆಲ್ಸದ ತಪ್ಪ ಹೋಗ್ಬೇಕಾದ್ರೆ ಏನಾದ್ರು ಬಾಕ್ಸ್ ಗೀಸ್ ಹಾಕಿದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿ. ಇವ್ರದೊಂದು ಆಯ್ತಾರ ಆಯ್ತು ಇರಿ, ಇನ್ನೊಂದೊಂಚೂರು ತಿನ್ನಾಯ್ತು ಅಂತ ಬೇರೆ ಹೇಳ್ತಿರ್ತಾಳೆ. ಸುಖಬೇಕಾದ್ರೆ ಲೇಟ್ ಆಯ್ತಲ್ಲ ಏನೆಲ್ಲ ಸರಿ ಆಯ್ತು, ಸಂಜೆ ಪರವಾಗಿ ಬೇಗ ಬನ್ನಿ ಅಂತ. ಬದ್ರಿ ಹೋಗ ಇನ್ನೇನು ಇಲ್ಲ. ಹಲೋ, ಏನೇ ಮಾಡ್ತಿದೀಯಾ? ನಿಮ್ ಮನೇಲಿ ಏನು ಕೆಲಸ ಇಲ್ವಾ? ಬೆಳಗೋದು, ತೊಳೆಯೋದು, ಸಾರ್ಸೋದು, ಗುಡ್ಸೋದು ಎಲ್ಲ ಅಷ್ಟು ರಾಶಿಗಟ್ಲೆ ಕೆಲಸ ಇದೆ. ನಿಮಗ್ ತಿಂಡಿ ಮಾಡ್ಕೊಟ್ಟು, ಮಗಳು ತಿಂಡಿ ಮಾಡಿ, ಮನೇನ ಒರೆಸಿ ಗುಡ್ಸಿ, ಇದೇನು ಕೆಲಸ ಇಲ್ವಾ ನನ್ಗೆ? ನಂದೊಂದ್ ಮಾತು ಕೇಳಿಲ್ಲ. ಏನ್ರಿ ಅದೇನ್ರಿ? ಏನಾಯ್ತು ಏನಾಯ್ತು ಯಾಕ್ರಿ? ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ, ಬೀದಿಯ ನೀನು ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ, ಬೀದಿಯ ನೀನು ನಾಯಿ ಬಂದು ಹುಚ್ಚುವುದು ಜನವಿಲ್ಲ ಮರ್ತಿಯಲ್ಲ. NDPS ಡ್ರಗ್ಸ್ ಕನ್ಸಂಪ್ಷನ್ ನಮ್ಮ ಯಾವುದ ಕಾಂಟ್ರಬ್ಯಾಂಡ್ಸ್ ಅಂತ ಏನು ನಾವು ಕರಿತೀವಿ, ಸೊ ಅದರ ಸೇವನೆ, ಅದನ್ನು ನಾವು ಸೇಲ್ ಮಾಡೋದಾಗಲಿ ಸಪ್ಲೈ ಮಾಡೋದಾಗಲಿ, ಅದರ ವಿರುದ್ಧ ಒಂದು ಅವೇರ್ನೆಸ್ ಅರಿವು ಕಾರ್ಯಕ್ರಮ ಮತ್ತು ಒಂದು ಎಲ್ಲರಿಗೂ ಗೊತ್ತಾಗಲಿ ಕಾನೂನು ಪ್ರಾವಿಷನ್ಸ್ ಏನಿದೆ, ಯಾವ ಅಡಿಯಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ತದೆ, ಮತ್ತು ಇಂತಹ NDPS ಡ್ರಗ್ಸ್ ಅನ್ನೋ ಒಂದು ಚಟಕ್ಕೆ ಸಿಕ್ಕಾಗ ಆಗುವಂತಹ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸ, ಕೌಟುಂಬಿಕ ಜಗಳಗಳು ಏನೇನಾಗುತ್ತೆ, ಹಾಗೂ ಮೇಜರ್ ಇದರಲ್ಲಿ ಒಳಗಾಗಿರೋದು ಕಾಲೇಜ್ ಸ್ಟೂಡೆಂಟ್ಸು ಮತ್ತೆ ಡಿಗ್ರಿ ಸ್ಟೂಡೆಂಟ್ಸು. ಸೊ ಮೇಜರ್ ಆಗಿ ಇದಕ್ಕೆ ಒಳಗಾಗ್ತಿರೋರು. ಯಾಕೆ ಒಳಗಾಗ್ತಿದ್ದಾರೆ ಇಂತಹ ಸ್ಟೂಡೆಂಟ್ಸ್ ಅಂದರೆ, ಅವ್ರಿಗೆ ಬರುವಂತಹ ಇನ್ಫ್ಲೂಯೆನ್ಸ್ ಆಗೋದು, ಅಥವಾ ಯಾವ 18 ಇಯರ್ಸ್ ಟು 16 to 18 ಇಯರ್ಸ್ನ ಅಡಾಲಸೆಂಟ್ ಅಂತೀವಿ, ಅವ್ರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದು ಒಳ್ಳೇದಾ ಕೆಟ್ಟದಾ ಮಾಡೋ ಯೋಚನೆ ಮಾಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ಯೋಚನೆ ಅವರಿಗೆ ಬರೋದಿಲ್ಲ. ಸೊ ಅಪ್ಪ ಅಮ್ಮ ಏನೇ ಹೇಳಿದ್ರು, ಶಿಕ್ಷಕರು ಏನೇ ಹೇಳಿದ್ರು ಅದ್ರ ವಿರುದ್ಧವಾಗಿ ಮಾಡುವಂತಹ ಮನೋಭಾವನ ಉಂಟು ಮಾಡಿಟ್ಕೊಂಡಿರ್ತಾರೆ. ಯಾಕಂದ್ರೆ ಅಂತಹ ಒಂದು ಸಮಯದಲ್ಲಿ ಚಂಚಲವಾದಂಥ ಮನಸ್ಸನ್ನು ಅವರು ಹೊಂದ್ಕೊಂಡಿರ್ತಾರೆ. ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ AJ ಲೋಕೇಶ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಆನಂದ್, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಶಿಕಲಾ, DYSP IP ಮೇದಪ್ಪ, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅವ್ರದ್ದು ಅಡ್ವೈಸನ್ನು ತಗೋಬೇಕು, ನೀವೇ ಸ್ವಂತ ಯೋಚನೆ ಮಾಡಬಾರ್ದು. ಯಾಕೆಂದರೆ ಸ್ವಂತ ಕ್ಲೀನೆಸ್ಸು ಅದರ ಅಂಗವಾಗಿ ಈಗ ಏನು ಬೀದಿ ನಾಟಕವನ್ನು ಕೊಡಗುನಾದ್ಯಂತ ಸುಮಾರು 5 ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ. ವಾರ್ತಾ ಇಲಾಖೆ ಸಹಯೋಗದೊಂದಿಗೆ ಮತ್ತು ನಮ್ಮ ಸಹಯೋಗದೊಂದಿಗೆ. ಅಂದರೆ ಇದರ ಮುಂದಿನ ಅಂಗವಾಗಿ ಬರುವ ಶನಿವಾರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಇದ್ರ ಬಗ್ಗೆ ಬಂದು ಒಂದು ಭಾಷಣ ಮಾಡ್ತಾರೆ ಗಾಂಧಿ ಮೈದಾನದಲ್ಲಿ. ಅದರ ಅಂಗವಾಗಿ ಒಂದು ವಾಕಥಾನ್ ಇದೆ ಗಾಂಧಿ ಮೈದಾನದಿಂದ ದೊಡ್ಡಮಠ ದೇವಯ್ಯ ಸಂಘಗಳು, ಅದು ಇಲ್ಲಿ ಡ್ಯಾನ್ಸ್ ಕಾಂಪೌಂಡಲ್ಲಿ ಎಂಡ್ ಆಗ್ತದೆ. ತಾವು ಎಲ್ಲರೂ ಕೂಡ ಯಾರ್ಯಾರು ಎಕ್ಸಾಮ್ ಇಲ್ಲ ಅಥವಾ ಫ್ರೀ ಇರ್ತಕ್ಕಂಥ ಮಕ್ಕಳು, ನಾವು ಈಗಾಗಲೇ ನಮ್ಮ DGP ಅವ್ರನ್ನ ವಿನಂತಿಸ್ಕೊಂಡಿದ್ದೀವಿ.
ಸೋಮವಾರಪೇಟೆಯ OLV ಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಮುಖ್ಯ ಅತಿಥಿ ಹಾಗೂ ಶಿಕ್ಷಕಿ ಸವಿತಾ ಕೆಜೆ, ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನುಭವದ ಶಿಕ್ಷಣ ಬಹುಮುಖ್ಯ. ಯಾಕೆಂದರೆ ಇವತ್ತು ಕೇಳಿದ ಪಾಠ ನಾಳೆ ಮರೆತು ಹೋಗಬಹುದು, ಆದರೆ ಅನುಭವದ ಪಾಠ ಜೀವನದ ಉದ್ದಕ್ಕೂ ನೆನಪಿನಲ್ಲಿ ಇರುತ್ತೆ ಎಂದರು. ಇದು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ನಿಮ್ಮ ಪೋಷಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನ. ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ. ನಾವು ಇವತ್ತು ಮಾಡಿರುವಂತಹ ಪಾಠ ನಾಳೆ ಮರ್ತೋಗ್ಬಿಡ್ತೀವಿ ಕೆಲವೊಮ್ಮೆ, ಆದರೆ ಅನುಭವ ನೀಡಿದಂತಹ ಒಂದು ಪಾಠ ಇದೆಯಲ್ಲ, ನಾವು ಜೀವನ ಬಿಡಿ ಕೊನೆಯ ತನಕ ನಮಗೆ ನೆನಪಿರುವಂಥದ್ದು ಅನುಭವ ಕೊಡುವಂಥ ಶಿಕ್ಷಣ. ಹಾಗಾಗಿ ಅಂಥ ಅನುಭವಗಳನ್ನ ಹೊತ್ತಿರುವಂತಹ ವ್ಯಕ್ತಿಗಳು ನಿಮ್ಮ ಪೋಷಕರು ಹಾಗೂ ಶಿಕ್ಷಕರು. ಅವರು ನಿಮಗೆ ಒಳ್ಳೆ ದಾರಿಗೋಸ್ಕರ, ನಿಮ್ಮನ್ನು ಒಳ್ಳೆ ದಾರಿಗೆ ಹೋಗ್ಲಿಕ್ಕೋಸ್ಕರ ಮಾತ್ರ ನಿಮಗೆ ಅವರು ಸಜೆಷನ್ಸ್ ಕೊಡುವಂಥದ್ದು, ಅವರು ದಾರಿ ತೋರಿಸುವಂಥದ್ದು. ಹಾಗಾಗಿ ಅವರ ಮಾತುಗಳನ್ನು ಕೇಳಿ ನಿಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ಕಟ್ಕೊಳ್ಳಿ, ದೊಡ್ಡ ಕನಸನ್ನು ಕಾಣಿ, ಅದಕ್ಕೆ ಪರಿಶ್ರಮವನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮದಲ್ಲಿ ಶಿವರಾಜು, ವಿಕಾಸ್, ಸಂದರ್ಶ್, ಗಣಪತಿ ಹಾಗೂ OLV ಶಾಲೆಯ ಶಿಕ್ಷಕಿ ವೃಂದದವರು ಪಾಲ್ಗೊಂಡಿದ್ದರು. ಲೀಡರ್ಸ್ 26ನೇ ಸಾಲಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ದೇಶ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಅವರ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಅವರಿಗೆ ಒಂದು ಉತ್ತೇಜನ ನೀಡುವ ಸಲುವಾಗಿ ಪ್ರತಿ ವರ್ಷವೂ ಕೂಡ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಇಂದು ಪ್ರದಾನ ಮಾಡಲಾಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಒಟ್ಟು 10ನೇ ತರಗತಿ ವಿಭಾಗದಲ್ಲಿ 83 ವಿದ್ಯಾರ್ಥಿಗಳಿದ್ದು ಪ್ರತಿ ವರ್ಷವೂ ಕೂಡ 2 ವಿಭಾಗದಿಂದ 100% ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೇವೆ. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ನಡೆದ 70ನೇ ವರ್ಷ ಪ್ರೈಸ್ ಗ್ಯಾರಂಟಿ. ಕ್ಲಾಪ್ ಮಾಡ್ರಪ್ಪ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರಿನ ವಿದ್ಯಾರ್ಥಿಗಳು ಹೊಸಕೇರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪಂಚಾಯಿತಿಯಲ್ಲಿಯ ಆಡಳಿತ ಹಾಗೂ ಕಾರ್ಯದಕ್ಷತೆ ಬಗ್ಗೆ ಮಾಹಿತಿಯನ್ನು ಪಡೆಕೊಂಡರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕವಿತಾ ಬಿಬಿ, ಉಪಾಧ್ಯಕ್ಷ ಚಿದಂಬರ ಎಂಬಿ ಹಾಗೂ ಸದಸ್ಯರೊಂದಿಗೆ ವಿದ್ಯಾರ್ಥಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ ಅವರು ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಗ್ರಾಮ ಪಂಚಾಯಿತಿ ಅಧಿಕಾರ ಗ್ರಾಮ ಅಭಿವೃದ್ಧಿಯ ಮೂಲಕ ಜನರಿಗೆ ಹೇಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಎಂಬುದನ್ನು ತಿಳಿಸಿದರು. ಬಳಿಕ ಗ್ರಂಥಾಲಯದಲ್ಲಿರುವ 6,000 ಪುಸ್ತಕಗಳ ಜೋಡಣೆಯಿಂದ ನೋಡಿ ವಿಸ್ಮಿತರಾದರು. ಕೆಲವೊಂದು ಪುಸ್ತಕಗಳ ಬಗ್ಗೆ ಶಿಕ್ಷಕರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಅಂತರ್ನೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರೆಕಾಡು ಇಲ್ಲಿಗೆ ಭೇಟಿ ನೀಡಿದರು. ಅಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಬೆರೆತರು. ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಿದರು. ವಿದ್ಯಾರ್ಥಿಗಳು ಕ್ಷೇತ್ರ ಭೇಟಿಯಿಂದ ನೂತನ ಅನುಭವವನ್ನು ಪಡ್ಕೊಂಡ್ರು. ಈ ಸಂದರ್ಭ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರು ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಟಿಬಿ, ಅತಿಥಿ ಶಿಕ್ಷಕಿ ಸರಸ್ವತಿ, ಪಂಚಾಯಿತಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು.
ಭಾರತದ ನಾಗರಿಕ ವಿಮಾನೋದ್ಯಮ ಕ್ಷೇತ್ರದ ಪ್ರತಿಷ್ಠಿತ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2026 ಪ್ರದರ್ಶನ ಹಾಗೂ ಸಮ್ಮೇಳನ ಜನವರಿ 28ರಿಂದ 31ರವರೆಗೆ ಹೈದರಾಬಾದ್ನ ಬೇಗಂಪೇಟ ವಿಮಾನ ನಿಲ್ದಾಣದಲ್ಲಿ ಭರ್ಜರಿಯಾಗಿ ನಡೆಯಿತು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ನಮೆಂಟ್ ಆಫ್ ತೆಲಂಗಾಣ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಗವರ್ನಮೆಂಟ್ ಆಫ್ ಇಂಡಿಯಾ, ಉಡಾನ್, FICCI ಇದರ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಿಂದ ಪಾಲ್ಗೊಂಡ ಏಕೈಕ ಸಂಸ್ಥೆ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಪುತ್ತೂರು. ಈ ಸಂಸ್ಥೆಯ ಕಾರ್ಯದರ್ಶಿ ಗೋಕುಲ್ನಾಥ್ ಸಿವಿ, ವಿದ್ಯಾರ್ಥಿಗಳಾದ ಅನೂಪ್ ಸ್ಯಾಮ್ ಮಸ್ಕರೇನಸ್, ಸುಜ್ಞಾನಂದ ಎಸ್ ಆಚಾರ್ಯ ಪಾಲ್ಗೊಂಡಿದ್ದರು. ಚೌಡ್ಲು ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ 2 ಮತ್ತು 3ರ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿ SC/ST ನಿಧಿಯಲ್ಲಿ ಸುಮಾರು 100 ಕುಟುಂಬಗಳಿಗೆ 500 ಲೀಟರ್ ಸಿಂಟೆಕ್ಸ್ ಅಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹೇಶ್ ತಿಂಬಯ್ಯ ಹಾಗೂ ಪ್ರವೀಣ್ ಜ್ಯೋತಿ ನೆಹರು ಅವರ ಅನುದಾನದಲ್ಲಿ ಚೌಡ್ಲು ಗ್ರಾಮ ಪಂಚಾಯಿತಿ ಸಮುದಾಯ ಭವನದಲ್ಲಿ ಸೋಮವಾರ ವಿತರಣೆ ಮಾಡಲಾಯಿತು. ವಿತರಣೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ಶಶಿಕುಮಾರ್, ಉಪಾಧ್ಯಕ್ಷರಾದ ನತೀಶ್ ಮಂದಣ್ಣ, ಸದಸ್ಯರಾದ ಮಹೇಶ್ ತಿಮ್ಮಯ್ಯ, ಪ್ರವೀಣ್ ಜ್ಯೋತಿ ನೆಹರು ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪೂರ್ಣಕುಮಾರ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರು, ಸದಸ್ಯರು ಪಾಲ್ಗೊಂಡಿದ್ದರು. ಕಮಲ 78 ಕಮಲ ಮೇಲೆ 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 ಲಾಸ್ಟಿಗೆ ಆಯ್ತು ಹೋಗಿ ಅಲ್ಲಿ ಹೊರಗಡೆ ಕರ್ತಾಗ ಬರಲ್ಲ, ಬಾಕಿ ಲೈನ್ ಹೋಗ್ತಿದ್ದಾರೆ. 82 ಯಶೋಧ, ಇದು ಕಂಪ್ಲೀಟ್ ಆದ್ಮೇಲೆ ಕೊಡೋದು, ಪುನಃ ರಿವರ್ಸ್ ಕರೀತೀನಿ. 83 87 ಜ್ಯೋತಿ, 88 ಉಮಾ, 89 ಸತೀಶ, 90 ಗಂಗಮ್ಮ, 91 ಆಕಾಶ್. ಆಯ್ತಾ? 93 ಯಶೋದಮ್ಮ. ಶನಿವಾರ ಸಂತೆ ಸಮೀಪದ ಮಾದೇಗೋಡು ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನ ದೇವಾಲಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ಗಣಹೋಮ, ಗಂಗಾ ಪೂಜೆ ಕಾರ್ಯಕ್ರಮ ನೆರವೇರಿಸಿ ನೂತನ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಸಭಾ ಕಾರ್ಯಕ್ರಮವನ್ನು ದೇವಾಲಯ ಸಮಿತಿ ಅಧ್ಯಕ್ಷರಾದ ರಘುವೀರ್ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದವರು, ಗ್ರಾಮೀಣ ಭಾಗಗಳಲ್ಲಿ ದೇವಾಲಯಗಳು ನಿರ್ಮಾಣವಾಗ್ತಾ ಇದ್ದು ಅದನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗಿದೆ. ಕೆಲವೊಂದು ಕಡೆ ದೇವಾಲಯಗಳು ನಿರ್ಮಾಣಗೊಂಡಿದ್ದು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ. ಈ ದೇವಸ್ಥಾನ ನಿರ್ಮಾಣವಾಗಲು ಸ್ಥಳೀಯ ಯುವಕರು ಹೋರಾಟ ನಡೆಸಿದ್ದು ಮಾರಿಯಮ್ಮ ದೇವರು ಅವರಿಗೆ ಯಶಸ್ಸು ಕೊಡಲೆಂದು ಹಾರೈಸಿದರು. ತಾವೆಲ್ಲರೂ ಕೂಡ ದೇವರ
ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಮಾಡಿದ್ದೇವೆ. 2 ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಕಾಣುತ್ತೆ. ಇನ್ನೂ 2 ಲಕ್ಷ ರೂಪಾಯಿನ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ನಿಮಗಿದೆ. ಒಂದು ಸಾರಿ ಮಂಜೂರಾತಿ ಆದ ನಂತರ ಅದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸುಂದರವಾದ ದೇವಸ್ಥಾನ ಕಟ್ಟಿ. ಇದೇ ಸಂದರ್ಭ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ DB ಧರ್ಮಪ್ಪ ಅವರು ದೇವಸ್ಥಾನ ಸಮಿತಿಯವರನ್ನು ಶ್ಲಾಘಿಸಿದರು. ನಿಮ್ಮ ಕೈಲೆಲ್ಲ ನೆನಪು ಬರಲಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಪೈಪಿಂದು ಇದಿಲ್ಲ, ಇದೇ ಊರಿನವರೆಲ್ಲ ಸೇರಿ ಚರಂಡಿ ತೆಗೆದು ನೀರಿನ ಸೌಕರ್ಯವನ್ನು ಕೊಟ್ಟಿತ್ತು. ಅದೊಂದು ನೆನಪು. ಈ ಊರಿನವ್ರು ನಮ್ಮನ್ನು ಮರ್ತಿಲ್ಲ, ನಾವು ಈ ಊರನ್ನು ಮರ್ತಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಎಲೆಕ್ಷನ್ನೇ ಬರಲಿ, ಇನ್ನೊಂದೇ ಬರಲಿ, ಈ ಊರಿನವರು ತೊಂಟ ಕಟ್ಟಿ ನಿಂತು ನಮ್ಮನ್ನು ಹರಿಸ್ತಾರೆ ಅನ್ನೋದನ್ನು ನಾನು ನಂಬಿದ್ದೀನಿ. ಆಗ್ಲಿಂದ ತಾಯಂದಿರು ಸೇರ್ಕೊಂಡಿದ್ದೀರ. ನಮ್ಮಲ್ಲಿ ಸಂಪ್ರದಾಯ ಮತ್ತು ಸಂಸ್ಕಾರ ಇವೆರಡನ್ನೂ ಬೆಳೆಸಬೇಕು. ಸುಮ್ಮನೆ ಗುಡಿ ಕಟ್ಟಿದರೆ ಆಗದಂಥದ್ದು. ವ್ಯವಸ್ಥಿತವಾಗಿ ನಮ್ಮ ಬದುಕು ಅಲ್ಲಿ ಲೀನವಾಗಬೇಕು. ನಮ್ಮ ದುಡಿಮೆ ಒಂದು, ಅದೇ ದೇವರು, ದುಡಿಮೆ ದೇವರು. ನಾನು ಬೇರೆ ದೇವರನ್ನು ನಾನು ಈ ದೇವರು ಇರ್ಬೋದು, ನನಗೂ ನಮ್ಮೂರಲ್ಲೂ ಒಂದು ದೇವರಿದೆ, ಬಸವಣ್ಣ ದೇವರು. ಈ ಮಾದೇಗೌಡಲ್ಲಿ ಇದ್ದೀರಿ, ಈ ದೇವಸ್ಥಾನ ಕಟ್ಟಲಿಕ್ಕೂ ಮಾರಿಕಾಂಬ ಇರ್ಬೋದು, ಇನ್ನೊಂದು ಇರ್ಬೋದು, ನಿಮ್ಮ ದುಡಿಮೆಯ ಫಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶಕ್ತಿ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ನಮ್ಮ ಅಪ್ಪಚ್ಚರಂಜನ ಹೇಳ ಹೆಮ್ಮರವಾಗಿ ಬೆಳೆದು ಈ ಊರಿನ ಪ್ರಖ್ಯಾತಿಗೆ ಕಾರಣಕರ್ತರಾಗಿ ಎಲ್ಲರೂ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇದೊಂದು ಹೊಟ್ಟೆ ಹಸುವಿನ ಸಂದರ್ಭ ಅಲ್ಲ. ಆದ್ರೂ ಇಷ್ಟು ಜನ ಎಲ್ಲ ಇದ್ದೀರಿ. ಆದರೆ ಯಾಕೆ ಇದ್ರೆ ಇದೆ ಅಂದರೆ ನಾನು ಹೇಳಿದ್ರೆ, ಬೇರೆ ಕಡೆ ಆದರೆ ಎದ್ದು ಆ ಕಡೆ ತಟ್ಟೆ ಹಿಡ್ಕೊ ಹೊಡ್ತೀರಿ. ಇದೊಂದು ದೇವರ ಭಕ್ತಿ ನಮ್ಮ ಮೇಲೆ ಇದೆ ಅನ್ನೋದಕ್ಕೆ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರ ಅಂತ ಈ ಸಂದರ್ಭದಲ್ಲಿ ಈ ಒಂದು ಮಾರಿಕಾಂಬ ಈ ಊರಿಗೆ ಮತ್ತು ಸುತ್ತಮುತ್ತಲ ಊರುಗಳಿಗೆ ಸಮೃದ್ಧಿಯಾದ ಫಸಲು ಕೊಡ್ಲಿ ಅಂತ ಹೇಳಿ. ಗೆಲ್ಬಹುದು. ಇಂಡಿಯಾ ಗೆಲ್ಲೋದು, ಭಾರತ ಗೆಲ್ಲೋದು ತುಂಬಾ ಕಷ್ಟ. ಯಾಕಂತಂದ್ರೆ ಆ ಮಂಡಳಿ ಒಂದು ದೈವಿಕ ಶಕ್ತಿ ಇದೆ. ಆ ದೈವಿಕ ಶಕ್ತಿ ಇರೋದ್ರಿಂದ ನೀನು ಅಲ್ಲಿ ಗೆಲ್ಸೋದು ಅಷ್ಟು ಈಸಿ ಇಲ್ಲ. ನೀನು ಅಲ್ಲಿ ತುಂಬಾ ಆಲೋಚನೆ ಮಾಡು ಅಂತ ಹೇಳ್ತಾರಂತೆ. ನೀವು ಈಗ ನೋಡಿರ್ಬೋದು, ಈ ದೇವಸ್ಥಾನ, ಆ ದೇವರು ಬಂದಾಗ ಒಂದು ಏನು ದೈವಿಕ ಶಕ್ತಿ ನಾವೆಲ್ಲರೂ ನೋಡಿದೀವಿ. ಆ ಶಕ್ತಿ ಮಣ್ಣಲ್ಲಿದೆ. ಆ ಶಕ್ತಿ ಈ ಮಣ್ಣಲ್ಲಿರೋದಕ್ಕೇನೆ ಪ್ರಪಂಚದಲ್ಲಿ ಇವತ್ತು ದೇದೀಪ್ಯಮಾನವಾಗಿ ಈ ಭಾರತ ದೇಶ ವಿಜೃಂಭಿಸ್ತಾ ಇದೆ. ಆದ್ರಿಂದ ಇವತ್ತು ಈ ಧರ್ಮದ ಕಾರ್ಯಗಳನ್ನ ಎಲ್ಲರೂ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಧರ್ಮ ರಕ್ಷಿತ ಅಂತ ಹೇಳಿದಾಗ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡ್ತದೆ. ಇವತ್ತು ಇಲ್ಲಿರೋಂಥ ಮಹಿಳೆಯರಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ಪೂಜೆ ಪುರಸ್ಕಾರ, ಸಂಸ್ಕೃತಿ, ಸಂಸ್ಕಾರ, ಧರ್ಮ. ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷ ರಘು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ KN ಹಾಗೂ ಪ್ರದೀಪ್, ಪ್ರಜ್ವಲ್, ಪೂರ್ಣಚಂದ್ರ, ವಸಂತಾಚಾರ್ಯ, KT ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕುಶಾಲನಗರದ ಸಂತ ಸೆಬಾಸ್ಟಿನ್ ದೇವಾಲಯದ ಪರಿಪಾಲಕರಾದ ಸಂತ ಸೆಬಾಸ್ಟಿನ್ ವಾರ್ಷಿಕ ಮಹೋತ್ಸವವನ್ನು ಸೋಮವಾರ ವೈಭವದಿಂದ ಆಚರಣೆ ಮಾಡಲಾಯಿತು. ಕಳೆದ 3 ದಿನಗಳಿಂದ ಜಿಲ್ಲೆಯ ವಿವಿಧ ಧರ್ಮ ಕೇಂದ್ರದ ಗುರುಗಳು ಸಂಜೆ ನೋವೇನ ಪ್ರಾರ್ಥನೆ ಹಾಗೂ ಆರಾಧನೆಯೊಂದಿಗೆ ಪ್ರಾರಂಭಿಸಿ ಸೋಮವಾರ ಸಂಜೆ 5 ಗಂಟೆಗೆ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾ ಫ್ರಾನ್ಸಿಸ್ ಸೆರಾವೋ SJ ಅವರಿಂದ ವಿಜೃಂಭಣೆಯ ಗಾಯನ ಬಲಿಪೂಜೆ ಹಾಗೂ ಆಶೀರ್ವಚನ ನಡೆಸಲಾಯಿತು. ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ವಿವಿಧ ಧರ್ಮ ಕೇಂದ್ರದ ಸುಮಾರು 30ಕ್ಕೂ ಹೆಚ್ಚು ಗುರುಗಳು ಹಾಗೂ ಕನ್ಯಾಶ್ರೀ ಭಗಿನಿಯರು ಮತ್ತು ಭಕ್ತಾದಿಗಳನ್ನು ಒಳಗೊಂಡು ಭವ್ಯವಾಗಿ ಅಲಂಕೃತಗೊಂಡ ತೇರಿನೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಆಚರಿಸಲಾಯಿತು. ಕೊನೆಯಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕುಶಾಲನಗರ ದೇವಾಲಯದ ಗುರುಗಳಾಗಿರುವ ಫಾದರ್ ಮಾರ್ಟಿನ್ ಅವರ ನೇತೃತ್ವದಲ್ಲಿ ಪಾಲನಾ ಸಮಿತಿಯವರ ಸಹಕಾರದೊಂದಿಗೆ ಸುಸೂತ್ರವಾಗಿ ನೆರವೇರಿದ ಈ ಹಬ್ಬ ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು. ಕೊಡಗು ಚಾನಲ್ ವರದಿ, ನಾ ಕನ್ನಡಿಗ, ಕೊಡಗು.